ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 5ನೇ ಎಪಿಸೋಡ್ನಲ್ಲಿ 55ನೇ ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 6ನೇ ಎಪಿಸೋಡ್ನಲ್ಲಿ 56ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಗುರು ಹಾಗೂ ಶಿಷ್ಯರು ಇಬ್ಬರೂ ಕೂಡ ಪರಸ್ಪರ ಪರೀಕ್ಷೆ ಮಾಡಿ ಗುರುವು ಶಿಷ್ಯನನ್ನು ಆಯ್ಕೆ ಮಾಡಿಕೊಳ್ಬೇಕು, ಹಾಗೆ ಶಿಷ್ಯನು ಕೂಡ ಗುರುವನ್ನು ಕೂಡ ಪರೀಕ್ಷೆ ಮಾಡಿಯೇ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವ ಮಾತಿನ ಅಭಿಪ್ರಾಯವೇನು? ಕರ್ಮ ತಂತ್ರದ ಮಾತಿನಲ್ಲಿ ಪರೀಕ್ಷೈವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವ್ರಜೇತ್ ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥಾ. ಕರ್ಮ ತಂತ್ರದಲ್ಲಿ ಈ ಮಾತು ಹೇಳಲಾಗಿದೆ. ಶಿಷ್ಯನು ಅಯೋಗ್ಯ ಗುರುವಿನಿಂದ ಉಪದೇಶ ಪಡೆದರೆ ಆ ಶಿಷ್ಯನಿಗೆ ನರಕ ಪ್ರಾಪ್ತಿ. ಹಾಗೆಯೇ ಗುರುವು ಅಯೋಗ್ಯ ಶಿಷ್ಯನಿಗೆ ಉಪದೇಶಿಸಿದರೆ ಪ್ರಾಯಶ್ಚಿತ್ತಾದಿ ಮಾಡಿಕೊಳ್ಳಬೇಕಾಗ್ತದೆ. ಹಾಗಾದರೆ ಯೋಗ್ಯ ಗುರು ಅನ್ವೇಷಣೆ ಅವಶ್ಯವ? ಹೌದು, ಅತ್ಯವಶ್ಯ. ಇವತ್ತು ಆಯುರ್ವೇದ ವಿದ್ಯಾಭ್ಯಾಸ ಮಾಡತಕ್ಕಂತಹ ಆ ವಿದ್ಯಾರ್ಥಿ ಆಚಾರ್ಯ ಪರೀಕ್ಷೆ ಮಾಡಬೇಕು. ತಾನು ಗುರುಗಳನ್ನು ಯಾವ ರೀತಿ ಇರತಕ್ಕಂಥವನ್ನು ಆರಿಸ್ಕೊಳ್ಬೇಕು. ವೈದ್ಯಶಾಸ್ತ್ರ ಅಭ್ಯಸಿಸ್ತಕ್ಕಂಥ ವಿದ್ಯಾರ್ಥಿಯು ನಡೆಸಬೇಕಾದ ಆಚಾರ್ಯ ಪರೀಕ್ಷೆಯ ವಿವರಗಳು ಚರಕ ಸಂಹಿತೆಯ ವಿಮಾನ ಸ್ಥಾನ 8ನೇ ಅಧ್ಯಾಯದಲ್ಲಿ ದಾಖಲಾಗಿದೆ. ಒಂದು ಸಾಮಾನ್ಯ ಆಯುರ್ವೇದದ ವಿದ್ಯಾರ್ಥಿನೇ ತಾನು ಅಧ್ಯಯನ ಮಾಡಬೇಕಾಗಿರತಕ್ಕಂತಹ ಗುರುವಿನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿರುವಾಗ ಈ ಅಧ್ಯಾತ್ಮ ವಿದ್ಯೆಗೆ ಗುರುವಿನ ಬಗ್ಗೆ ತಿಳ್ಕೊಳ್ಳತಕ್ಕ ಅವಶ್ಯ ಅಲ್ವಾ? ಅದು ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ಅನಿಸ್ತದೆ. ಯೋಗ್ಯ ಶಿಷ್ಯನ ಅನ್ವೇಷಣೆ ಅವಶ್ಯವ? ಹೌದು, ಅದು ಅತ್ಯವಶ್ಯ. ಅಯೋಗ್ಯೋಪದೇಶದಿಂದ ವಿದ್ಯೆ ಫಲಕಾರಿಯಾಗೋದಿಲ್ಲ. ಅಯೋಗ್ಯೋಪದೇಶದಿಂದ ಗುರುವಿಗೆ ಸ್ವರ್ಗಪ್ರಾಪ್ತಿ ಆಗೋದಿಲ್ಲ. ಗುರುವಿನಿಂದ ಅಯೋಗ್ಯರಿಗೆ ಉಪದೇಶ ನಡೆದು ಬಿಟ್ಟರೆ ಗುರುವು ಮಹಾವ್ರತ ಸ್ತೋತ್ರ ಅಂತ ಒಂದು ವೇದದ ಭಾಗ ಇದೆ, ಅದನ್ನು 100 ಬಾರಿ ಜಪಿಸಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗ್ತದೆ. ಇವೇ ಮುಂತಾದ ಕಾರಣಗಳಿಂದ ಯೋಗ್ಯ ಶಿಷ್ಯನನ್ನು ಗುರುವು ಕೂಡ ಪಡೆಯಬೇಕಾಗಿದೆ. ನಿಮಿರಾಜ ಮತ್ತೇನು ಪ್ರಶ್ನೆ ಕೇಳಿದ? ಹರಿಯ ವಿವಿಧ ಅವತಾರಗಳನ್ನು ತಾವು ವಿವರಿಸಿರಿ ಅಂತ ಕೇಳಿದ್ದಾನೆ. ಈ ಪ್ರಶ್ನೆಗೆ ಯಾರು ಉತ್ತರಿಸಿದ್ದಾರೆ? ದ್ರುಮಿಲ ಅನ್ನುವ ಮಹಾಮುನಿಗಳು ಉತ್ತರಿಸಿದ್ದಾರೆ. ದ್ರುಮಿಲ ಮಹಾಮುನಿಯ ಉಪದೇಶದ ಮೊದಲನೇ ಭಾಗವನ್ನು ನೋಡೋದು ಅಂತಾಗಿದ್ದರೆ, ಭೂಮಿಯ ಧೂಳಿನ ಕಣಗಳ ಗಣನೆ ಸಾಧ್ಯವಾ? ಇಲ್ಲ. ಅಸಾಧ್ಯವಾದಂತೆ ಹರಿಯ ಅವತಾರಗಳು ಕೂಡ ಅನಂತವಾಗಿರೋದ್ರಿಂದ ಅದರ ಪೂರ್ಣ ಗಣನೆ ವರ್ಣನೆ ಸಾಧ್ಯವಿಲ್ಲ. ಮಹತ್ತತ್ವಾದಿ ಸೃಷ್ಟಿಗಾಗಿ ತಳೆದುದು ಮೊದಲನೆಯ ಪುರುಷಾವತಾರ. ಆಮೇಲೆ ಮಹದಾದಿ 24 ತತ್ವಗಳಿಂದ ಇಡೀ ಬ್ರಹ್ಮಾಂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಮಾಡಿ ಅದರೊಳಗೆ ಪ್ರವೇಶಿಸಲು ಮತ್ತೊಂದು ರೂಪ ತಳೆದುದು ಅದು 2ನೇಯ ಪುರುಷಾವತಾರ. ಪುರ ಅಂದರೆ ಶರೀರ ಅಂತ ಅರ್ಥ. ಜೀವರಿಗೆ ಈ ಪುರವನ್ನು ಅಂದರೆ ಶರೀರವನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಭಗವಂತ ಅವ್ರು ಇರಲಿಕ್ಕೆ ಅವಕಾಶ, ಬದುಕಲಿಕ್ಕೆ ಅವಕಾಶ, ಸಾಧನೆ ಮಾಡಲಿಕ್ಕೆ ಅವಕಾಶ ಎಲ್ಲವನ್ನು ಕೊಡುವುದರಿಂದ ಆ ಭಗವಂತನಿಗೆ ಪುರುಷ ಅಂತ ಹೆಸರು ಬರ್ತಾ ಇದೆ. ಹಾಗಾಗಿ ಜೀವರಿಗೆ ಶರೀರವನ್ನು ಸೃಜಿಸಿ ಆ ಶರೀರದೊಳಗೆ ತಾನೂ ಇದ್ದು ಇರತಕ್ಕಂಥದ್ದು 3ನೇಯ ಪುರುಷಾವತಾರ. ಹೀಗೆ ಈ ಪುರುಷಾವತಾರದ ವಿವರ ಮಹಾತ್ಮ್ಯ ಗ್ರಂಥ ನಮಗೆ ಕಂಡು ಬರ್ತಾ ಇದೆ. ವಿಷ್ಣೋಸ್ತು ಪುರುಷಾಖ್ಯಾನಿ 3 ರೂಪಾಣ್ಯಥೋ ವಿದುಃ ಪ್ರಥಮಂ ಮಹತಃ ಸೃಷ್ಟಂ ದ್ವಿತೀಯಂ ತೊಂಡ ಸಂಸ್ಥಿತಂ
ತೃತೀಯಂ ದೇಹಿನಾಂ ದೇಹೇ ತಾನಿ ಜ್ಞಾತ್ವಾ ವಿಮುಚ್ಯತೆ. ಈ ಮೂರು ಪುರುಷಾವತಾರದ ಚಿಂತನೆ ಮಾಡಬೇಕು ಅಂತ ಆ ಮಹಾತ್ಮ ಗ್ರಂಥ ತಿಳಿಸಿಕೊಡ್ತಾ ಇದೆ. ಜೀವರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಪುರುಷರೂಪ ಹರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಪ್ರೇರಿತವಾಗಿ ಕಾರ್ಯಪ್ರವೃತ್ತವಾಗುತ್ತವೆ. ಒಳಗೆ ಭಗವಂತ ಇದ್ದಾನೆ, ಅವನು ಪುರುಷ ರೂಪದಲ್ಲಿ. ಅವನು ನಮ್ಮ ಕಣ್ಣನ್ನು ನೋಡುವಂತೆ ಪ್ರೇರಿಸಿದರೆ ನಾವು ನೋಡ್ತೇವೆ, ಅದು ಕಾಣಿಸ್ತದೆ. ಅವನು ಬಹುಶಃ ನೋಡುವ ಶಕ್ತಿಯನ್ನು ವಿಡ್ರಾ ಮಾಡಿಕೊಂಡ, ಪ್ರೇರಣೆ ಕೊಡಲಿಲ್ಲ, ನಮ್ಮ ಕಣ್ಣಿಗೇನು ಕಾಣಿಸೋದೇ ಇಲ್ಲ. ಹಾಗೆಯೇ ಎಲ್ಲ ಇಂದ್ರಿಯಗಳು, ಕಿವಿ ಕೇಳಬೇಕಾಗಿದ್ದರೆ, ನಾಲಿಗೆ ಮಾತನಾಡಬೇಕಾಗಿದ್ದರೆ ಎಲ್ಲವೂ ಕೂಡ ಎಲ್ಲ ಇಂದ್ರಿಯಗಳು ಇದೆಲ್ಲ ಅವನದ್ದಾದ್ದರಿಂದ ಅವನು ಆ್ಯಕ್ಟಿವೇಟ್ ಮಾಡಿದರೆ ಸಾಧ್ಯ ಉಂಟನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಹರಿಯು ರಜೋಗುಣದಿಂದ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿ ಅವನ ಅಂತರ್ಯಾಮಿಯಾಗಿ ಬ್ರಹ್ಮಾವತಾರ ಬ್ರಹ್ಮರೂಪದವನು ತನಿಸಿದ್ದಾನೆ. ಹಾಗೆಯೇ ತಮೋಗುಣದಿಂದ ಶಿವನನ್ನು ಸೃಷ್ಟಿ ಮಾಡಿ ಅವನ ಅಂತರ್ಯಾಮಿಯಾಗಿ ಶಿವಾವತಾರ, ಭಗವಂತನ ಮತ್ತೊಂದು ಹೆಸರು ಬಂತು. ವರ್ಣಾಶ್ರಮಾದಿಗಳ ರಕ್ಷಣೆಗೆ ಸ್ವಯಂ ವಿಷ್ಣುವಾಗಿ ಅವತಾರವನ್ನು ತಾಳಿದ್ದಾನೆ. ಈ ವಿವರ ಬ್ರಹ್ಮಣಿಸ್ಥೋ ಸೃಜದ್ವಿಷ್ಣು ಸ್ಥಿತ್ವಾ ರುದ್ರೇ ತ್ವಭಕ್ಷಯತ್ ಪೃಥಕ್ ಸ್ಥಿತ್ವಾ ಜಗತ್ಪಾತಿ ತದ್ಬ್ರಹ್ಮಾದ್ಯಾಹ್ವಯೋ ಹರಿ. ಬ್ರಾಹ್ಮಪುರಾಣದಲ್ಲಿ ಈ ಮಾಹಿತಿ ಕಂಡು ಬರ್ತದೆ. ದ್ರುಮಿಲ ಮುನಿ ಉಪದೇಶ ಮಾಡಿರತಕ್ಕಂತಹ ಎರಡನೇ ಭಾಗವನ್ನು ನೋಡುವಂತಾಗಿದ್ದರೆ, ಧರ್ಮಪ್ರಜೇಶ ಮತ್ತು ಮೂರ್ತಿದೇವಿ, ಆ ಮೂರ್ತಿದೇವಿ ದಕ್ಷ ಪ್ರಜಾಪತಿಯ ಮಗಳು, ಈ ದಂಪತಿಗಳಲ್ಲಿ ನರನಾರಾಯಣ ರೂಪದಿಂದ ಭಗವಂತ ಅವತಾರ ಮಾಡಿದ್ದಾನೆ. ಇಂದಿಗೂ ಬದರಿಕಾಶ್ರಮದಲ್ಲಿ ಆ ನಾರಾಯಣ ಮೂರ್ತಿ ತಪೋಭಂಗಿಯಲ್ಲಿದೆ. ನೋಡಿರ್ಬೇಕು ನೀವು, ಒಂದು ಕಡೆಗೆಲ್ಲ ಕಡೆಗೂ ಬೇರೆ ಬೇರೆ ಭಂಗಿಯಲ್ಲಿದೆ. ನಿಂತುಕೊಂಡದ್ದೋ, ನಗುಮುಖದಿಂದ ಇರತಕ್ಕಂಥದ್ದೋ, ಕಣ್ಣು ತೆರೆದದ್ದೋ, ಅನುಗ್ರಹ ಮಾಡತಕ್ಕಂಥದ್ದು ಎಲ್ಲ. ಆದರೆ ಬದರಿಯಲ್ಲಿರತಕ್ಕಂಥ ನಾರಾಯಣ ಮೂರ್ತಿ ತಪೋಭಂಗಿಯಲ್ಲಿ ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡತಕ್ಕಂಥ ರೀತಿಯಲ್ಲಿದೆ. ಇವತ್ತಿಗೂ ಕೂಡ ತಪೋಗೈಯುತ್ತ ಕರ್ಮಯೋಗ ಅನುಷ್ಠಾನ ಗೈದು ಲೋಕಕ್ಕೆ ಬೋಧಿಸಿರತಕ್ಕಂಥದ್ದು. ಮುಖ್ಯ ಪ್ರಾಣನನ್ನು ಹೊರತುಪಡಿಸಿ ಉಳಿದ ದೇವತೆಗಳಲ್ಲಿ ತಾತ್ಕಾಲಿಕ ಅಸುರಾವೇಶ ಇರ್ತದೆ. ಈ ಅಸುರಾವೇಶ ಎಲ್ಲ ದೇವತೆಗಳಿಗೂ ಉಂಟು, ಎಕ್ಸೆಪ್ಟ್ ಪ್ರಾಣದೇವ. ವೇದ ಹೇಳ್ತದೆ, ಆಕಣಾಶ್ಮ ಸಮಃ, ಅಸುರರ ಆಟ ವಾಯುದೇವರ ಮೇಲೆ ನಡೆಯುವುದಿಲ್ಲ. ಉಳಿದ ದೇವತೆಗಳ ಮೇಲೆ ಸ್ವಲ್ಪ ಅಸುರಾವೇಶ ಇರ್ತದೆ, ಇಲ್ಲಿ ಮಾತ್ರ ಅದು ಇಲ್ಲ. ತಸ್ಮಾತ್ ವಿಹಿತ ಮಾತ್ರೇಷು ರಾಗಂ ಮುಕ್ತ್ವಾ ಯಥಾವಿಧಿ ಸಮಾಹಿತೋ ಹರಿಂ ಸ್ಮೃತ್ವ ಏತು ವಿಷ್ಣುಮವಿಜ್ಞಾಯ ಶ್ರಿಯಮೇಮುಪಾಸತೆ ಜ್ಞಾನರೂಪಾನಪಿ ಸುರಾನ್ ವಿನಾ ಪ್ರಾಣಂ ಕ್ವಚಿತ್ ಪರೆ ಆವಿಶಂತಿ ಹಿತಸ್ತೇಷಾಂ ಅಜ್ಞಾನಾದಿ ನತು ಸ್ವತಃ. ದೇವತತ್ವದ ಮಾತಿನಂತೆ ಪ್ರಾಣವನ್ನು ಬಿಟ್ಟು, ಅಂದರೆ ವಾಯುದೇವರೊಬ್ಬರನ್ನು ಬಿಟ್ಟು ಉಳಿದವರಲ್ಲಿ ತಾತ್ಕಾಲಿಕವಾಗಿ ಅಸುರಾವೇಶ ಇದೆ. ಆ ಕಾರಣಕ್ಕಾಗಿ ನಾರಾಯಣ ಮುನಿ ತಪಸ್ಸನ್ನು ಮಾಡ್ತಾ ಇದ್ದರೆ ಬದರಿಕಾಶ್ರಮದಲ್ಲಿ, ಇಂದ್ರ ಏನು ಮಾಡಿದ, ಅಪ್ಸರಾದಿಗಳನ್ನು ಕಳಿಸಿಕೊಟ್ಟು ವಿಘ್ನ ಮಾಡಿದ, ತಪೋಭಂಗಕ್ಕೆ ಪ್ರಯತ್ನ ಮಾಡಿದ, ಸಕ್ಸಸ್ ಆಗಲಿಲ್ಲ. ಅವ್ರು ಯಾರ ಹಾವ ಭಾವ ವನಪು ವಯ್ಯಾರ ತಾರುಣ್ಯ ಲಾವಣ್ಯ ಏನು ಆಟ ಮೈಮಾಟ ನೋಟ ಏನು ಭಗವಂತನ ಮನಸ್ಸನ್ನು ಕೆಡಿಸ್ಲಿಕ್ಕೆ ಚಂಚಲಗೊಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ಬಂದವರು ಸುಮ್ಮನೆ ಆಗಿನ ಪೂರ್ತಕ್ಕೆ ಸಾದಾ ಇರತಕ್ಕಂಥ ಸುಂದರಿಯರು, ಅವರೇ ಸುಂದರಿಯರು ಅಂತ ಪ್ರಸಿದ್ಧರಾಗಿದ್ದರು. ಭಗವಂತ ನಾರಾಯಣ ಮುನಿ ಅಂದ, ಅವ್ರು ಬಂದದ್ದನ್ನು ನೋಡಿ, ನಿಮಗೆ ಸೌಂದರ್ಯ ಅಂದರೆ ಏನು, ಅದರ ತಿಳುವಳಿಕೆಗೋಸ್ಕರ ಒಂದು ಸ್ಯಾಂಪಲ್ ಕೊಡ್ತೇನೆ ನೋಡಿ ಕರ್ಕೊಂಡೋಗಿ ಅಂತ ಊರ್ವಶಿ ನಿರ್ಮಾಣ ಮಾಡಿ ತನ್ನ ಸೇವಕಿಯರ ಪೈಕಿ ಇರತಕ್ಕಂಥವಳನ್ನು ಕೊಟ್ಟಿದ್ದಾನಂತೆ. ಹೀಗೆ ಭಗವಂತನಿಗೆ ಯಾವ ಕಾಮಾದಿ ದೋಷ ಇಲ್ಲವೇ ಇಲ್ಲ. ಆಗ ಹರಿಯನ್ನು ಸ್ತೋತ್ರ ಮಾಡಿದ್ದಾನೆ ಯಾರು, ಇಂದ್ರ. ತಾನು ತಪೋಭಂಗಕ್ಕೆ ಪ್ರಯತ್ನ ಮಾಡಿ ಆಗದೇ ಇದ್ದಾಗ ನಾರಾಯಣ ತನ್ನ ಸೇವೆ ಮಾಡತಕ್ಕಂತಹ ಊರ್ವಶಿ ಅಂತಕ್ಕಂಥ ಅಪ್ಸರೆಯನ್ನು ಇಂದ್ರನಿಗೆ ಕೊಟ್ಟಿದ್ದಾನೆ, ಕರ್ಕೊಂಡೋಗಿಗಳನ್ನು. ಸೌಂದರ್ಯ ಅಂದರಂತೆ ಏನು ನೋಡ್ರಿ, ಸ್ವಲ್ಪ ಸ್ಟಡಿ ಮಾಡಿರಿ, ಇವಳನ್ನ ಕರ್ಕೊಂಡೋಗಿ ಅಂತ ಸ್ಯಾಂಪಲ್ ಕೊಟ್ಟಿದ್ದಾನಂತೆ. ಹರಿಯು ಇತರರಂತೆ ಕೋಪವಶನಾಗಿಲ್ಲ.
ರುದ್ರಾದಿಗಳು ಸಹಿತ ಕಾಮನನ್ನು ಗೆದ್ದರು. ಬಟ್ ಅಲ್ಲಿ ಕ್ರೋಧ ಹುಟ್ಟಿಕೊಂಡಿತು. ಕಾಮ ಏನೋ ಸುಟ್ಟಿತು, ಕ್ರೋಧ ಹುಟ್ಟಿಕೊಂಡಿತು. ಮತ್ತೊಂದು ದೋಷ ಬಂತಾರೆ. ಬೀಡಿ ಬಿಟ್ಟಿದ್ದೇವೆ ಈಗ ಅಂತ ಕೆಲವರು ಅಂತಿರ್ತಾರೆ. ಬೀಡಿ ಬಿಟ್ಟಿದ್ದೇವೆ, ಸಿಗರೆಟ್ ಪ್ರಾರಂಭ ಮಾಡಿದ್ದೇವೆ, ಚಹಾ ಬಿಟ್ಟಿದ್ದೇವೆ, ಕಾಫಿ ಪ್ರಾರಂಭ ಮಾಡಿದ್ದೇವೆ. ಒಂದು ಬಿಟ್ಟಿದ್ದಾರೆ, ಮತ್ತೊಂದು ಶುರುವಾಗಿದೆ. ಅಲ್ಲೇನು ಅಂಥದ್ದು ಮಹತ್ವ ಇಲ್ಲ. ಆದರೆ ಭಗವಂತನಲ್ಲಿ ಯಾವುದೇ ಕೋಪ ಇಲ್ಲ, ತಾಪ ಇಲ್ಲ, ಶಾಪ ಇಲ್ಲ. ನಾರ್ಮಲ್ ಶಾಂತನಾಗಿದ್ದುಕೊಂಡೇ ಆ ಕಾಮಾದಿಗಳನ್ನು ಗೆದ್ದಿದ್ದಾನೆ. ಇದು ಭಗವಂತನ ಅವತಾರ. ಹರಿಯ ಹಿರಿಮೆ ಇದೇ ರೀತಿ. ಹಂಸ, ದತ್ತ, ಕುಮಾರ ಇವೆಲ್ಲ ಭಗವಂತನ ಅವತಾರಗಳೇ. ಋಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ವರಾಹ, ತಾಪಸ, ವೇದವ್ಯಾಸ, ನರಸಿಂಹ, ಉಪೇಂದ್ರ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಮುಂತಾದ ಅವತಾರಗಳನ್ನು ಭಗವಂತ ದುಷ್ಟ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ತಳೀತಾನೆ. ಈ ವಿವರ ವ್ಯಾಸತಂತ್ರ, ಭಯಭಂಜನ, ವಾಮನ ಪುರಾಣ ಮುಂತಾದವುಗಳಲ್ಲಿ ಈ ಎಲ್ಲ ಮಾಹಿತಿ ನಮಗೆ ಲಭ್ಯವಾಗ್ತದೆ ಅಂತ ಕೂಡ ಆ ಜ್ಞಾನಿಗಳು ತಿಳಿಸಿಕೊಡ್ತಿದ್ದಾರೆ. ನಿಮಿರಾಜ ಏನು ಪ್ರಶ್ನೆ ಮಾಡಿದ? ವಿಷಯಾಸಕ್ತಿ ತೊರೆದು ಇಂದ್ರಿಯ ನಿಗ್ರಹ ಸಂಪಾದಿಸದೆ ಹರಿಸ್ಮರಣೆ ಅಂದರೆ ಭಗವಂತನ ಭಜನೆ ಯಾರು ಮಾಡ್ತಾ ಇಲ್ಲ ಅವ್ರ ಗತಿ ಏನು? ಯಾರಿಗೋ ಒಂಚೂರು ಸತ್ಸಂಗ ಉಂಟಾಗ್ತದೆ, ನಾವು ಯಾಕೋ ಒದ್ದಾಡ್ತಾ ಇದ್ದೇವಪ್ಪ, ಕಷ್ಟಪಡ್ತಾ ಇದ್ದೇವೆ, ಭಗವಂತನ ಧ್ಯಾನ ಪಡ್ಕೊಳ್ಳೋಣ ಅಂಥೇಳಿ ಸಜ್ಜನ ಸಹವಾಸದಿಂದ ಸನ್ಮಾರ್ಗ ಕಡೆಗೆ ಕೆಲವರು ಸಾಕ್ತಾರೆ. ಎಷ್ಟೋ ಜನರಿಗೆ ಇದು ಗೊತ್ತೇ ಇಲ್ಲ, ಇಂಥ ಒಂದು ಮಾರ್ಗ ಇದೆ, ದುಃಖ ಪರಿಹಾರದ ಮಾರ್ಗ, ನಾವು ಆ ಕಡೆ ಹೋಗಬೇಕು ಅಂತ. ಬರೇ ತಿನ್ನೋದು, ಉಣ್ಣೋದು, ಶರೀರ ಪೋಷಣೆ ಇದರಲ್ಲೇ ಕಾಲ ಕಳೆಯೋದು. ಅದಕ್ಕೆ ಅವ್ರ ಸಮಯ ಸಾಕಾಗ್ತಾ ಇಲ್ಲ. ದಿನ ಹಾರಾಟ ಹೋರಾಟದರಲ್ಲೇ. ಹೀಗೆ ಇಂದ್ರಿಯ ನಿಗ್ರಹ ಸಂಪಾದಿಸದೆ ಹರಿಸ್ಮರಣೆ ಎಂದು ಮಾಡೇ ಇಲ್ಲ ಅವರು. ಇದೊಂದು ಕ್ರಮ ಇದೆ, ಮಾರ್ಗ ಇದೆ, ಗೊತ್ತೂ ಇಲ್ಲ ಅವರಿಗೆ. ಇವ್ರ ಗತಿ ಏನು? ಯಾರು ಹರಿಸ್ಮರಣೆ ಇಲ್ಲ, ಅವರಿಗೆ ಮೋಕ್ಷ ಆಗೋದಿಲ್ಲ, ಕಷ್ಟಪಡ್ತಾರೆ, ನರಕ ಅಂತೆಲ್ಲ ಮಾತಾಡಿದಿರಿ ಗುರುಗಳೇ, ಮತ್ತು ಇವ್ರ ಗತಿ ಏನು? ಪ್ರಶ್ನೆ ಕೇಳಿದ್ದಾನೆ. ಈ ನಿಮಿಯ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟರು? ಚಮಸ ಮುನಿ ಉತ್ತರ ಕೊಟ್ಟಿದ್ದಾರಂತೆ. ಆ ಚಮಸ ಮುನಿಯ ಉಪದೇಶದ ಮೊದಲನೇ ಭಾಗವನ್ನು ನೋಡುವಂತಾಗಿದ್ದರೆ, ಬ್ರಾಹ್ಮಣಾದಿ 4 ವರ್ಣಗಳು, ಬ್ರಹ್ಮಚರ್ಯಾದಿ 4 ಆಶ್ರಮಗಳು ಭಗವಂತನಿಂದ ಉತ್ಪನ್ನವಾಗಿವೆ. ಇವರಲ್ಲೂ ಸಹಿತ 2 ಕೆಟಗರಿ, 2 ವಿಭಾಗ ಇದೆ. ವೇದಾಧಿಕಾರ ಇದ್ದವರು, ವೇದಾಧಿಕಾರ ಇಲ್ಲದವರು. ಇವರೆಲ್ಲರೂ ಕೂಡ ಹರಿಯನ್ನು ಆರಾಧಿಸದೇ ಇದ್ದರೆ, ಅವ್ರು ಯಾರೇ ಇರಲಿ, ವೇದಾಧಿಕಾರ ಇದ್ದವರೇ ಆಗಲಿ, ವೇದಾಧಿಕಾರ ಇಲ್ಲದೇ ಇದ್ದವರೇ ಆಗಲಿ, ಹರಿಯನ್ನು ಆರಾಧನೆ ಮಾಡಲಿಲ್ಲ ಅಂದರೆ ಆತ್ಮೋದ್ಧಾರದ ಮಾರ್ಗ ತೆರೆದುಕೊಳ್ಳುವುದಿಲ್ಲ. ವೇದಾಧಿಕಾರ ಇಲ್ಲದವರಲ್ಲೂ ಸಹಿತ ಕೆಲವರು ಹರಿಕಥಾ ಶ್ರವಣಾದಿಗಳಿಂದ ದೂರವೇ ಇದ್ದಾರೆ. ಅಂಥವರಿಗೆ ರಾಜ ನಿಮ್ಮ ಮಾರ್ಗದರ್ಶನ ಅತ್ಯಂತ ಅವಶ್ಯವಾಗಿದೆಯಪ್ಪ. ನೀವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು. ವೇದಾಧಿಕಾರ ಇದ್ದು ಹರಿ ಆರಾಧನೆಯನ್ನು ಉಪೇಕ್ಷೆಯಿಂದಲೋ, ಅಜ್ಞಾನದಿಂದಲೋ, ಸೊಕ್ಕಿನಿಂದಲೋ ಯಾರು ಕೈಗೊಂಡಿಲ್ಲ ಅವರು ಮೂರ್ಖರೇ ಸರಿ. ಯಾಕೆಂದರೆ ಸಕಲ ಕರ್ಮಾಚರಣೆ ಹರಿಪ್ರೀತಿಗಾಗಿ. ಇದು ವೇದದ ಅಂತರಂಗದ ಸಂದೇಶ. ಈ ಅಂತರಂಗದ ಅಭಿಪ್ರಾಯವನ್ನು ಯಾರು ಅರಿತಿಲ್ಲ, ವೇದಾರ್ಥವರಿಗೆ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ತಾವೇ ಪಂಡಿತರೆಂಬ ಅಹಂಕಾರದಿಂದ ಯಾರು ವೇದಾರ್ಥ ಜ್ಞಾನ ಪಡ್ಕೊಂಡಿದ್ದಾರೆ, ಜ್ಞಾನಿಗಳು, ಮುನಿಗಳು, ತಪಸ್ವಿಗಳು, ಯೋಗಿಗಳು, ಕನಿಷ್ಠ ಅವರಿಂದ ಅವ್ರು ಪಡ್ಕೋಬೇಕಲ್ಲ. ಅವರಿಂದ ಏನು ತಿಳ್ಕೊಳ್ಳೋದು, ನನಗೆಲ್ಲ ಗೊತ್ತಿದೆ ಅಂತ ಅಹಂಕಾರದಿಂದ ಅರಿತವರಿಂದಲೂ ಕೂಡ ವೇದದ ರಹಸ್ಯವನ್ನು ಅರಿಯುವುದಿಲ್ಲ. ಅರಿಯುವುದನ್ನು ಮರೆತವರು ಇವರು. ಚಮಸ ಮುನಿಗಳು ಮತ್ತು ಉಪದೇಶವನ್ನು ಮುಂದುವರಿಸ್ತಾರೆ. ಅವರ ಉಪದೇಶದ 2ನೇ ಭಾಗವನ್ನು ನೋಡುವಂತಾಗಿದ್ದರೆ, ಇಷ್ಟು ಮಾತ್ರವಲ್ಲ, ಮತ್ತು ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಾಳದ. ತಾನೇ ಶರೀರ, ನಾನೇ ಶರೀರ, ಈ ಆತ್ಮ ಬೇರೆ, ದೇಹ ಬೇರೆ ಅಂತ ಕಲ್ಪನೆಯೇ ಇಲ್ಲ. ದೇಹ ಹುಟ್ಟಿದೆ, ಒಂದು ದಿವಸ ಸತ್ತು ಹೋಗ್ತದೆ. ಆತ್ಮ ಸತ್ತು ಹೋದ ಅನ್ನೋ ಅರ್ಥ ಅಲ್ಲ. ಆತ್ಮ ಬೇರೆ, ದೇಹ ಬೇರೆ. ಅದಕ್ಕಾಗಿ ದೇಹ ಪೋಷಣೆಗೋಸ್ಕರ ಎಲ್ಲ ಪ್ರಯತ್ನ. ದೇಹ ಪೋಷಣೆ ವಿನಃ ದೇವ ಪೂಜೆ ಇಲ್ಲ, ದೇಹದ ಪೂಜೆನೇ. ಶರೀರ ಪೋಷಣೆಗಾಗಿಯೇ ಹಣ ಸಂಪಾದನೆ. ಏನು ಬದುಕಿದ್ದೇವೆ ಈ ಶರೀರವನ್ನು ಬೇಕಾದಾಗೋದಕ್ಕೆ
ಋಣಂ ಕೃತ್ವಾ ಘೃತಂ ಪಿಬೇತ್ ಚಾರ್ವಾಕ ಮತ. ಸತ್ರು ಅಡ್ಡಿ ಇಲ್ಲ, ತುಪ್ಪ ತಿಂದು ಸಾಯಿರಿ. ಸಾಲ ಮಾಡಿದ್ರು ಅಡ್ಡಿ ಇಲ್ಲ, ತುಪ್ಪ ತಿಂದು ಸಾಯಿರಿ. ಸತ್ ಮೇಲೆ ಯಾರು ಇಲ್ಲೇ ಇಲ್ಲಲ್ಲ. ಈ ಆತ್ಮನೇ ದೇಹವಾದ್ದರಿಂದ ದೇಹ ಸುಟ್ಟು ಹೋಗ್ಬಿಡ್ತದೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಹಾಗಾಗಿ ಚಿಂತೆ ಮಾಡೋ ಕಾರಣ ಇಲ್ಲ. ಸಾಲ ತೀರಿಸ್ಬೇಕಲ್ಲ, ಪಾಪ ಬರ್ತದೋ, ಏನು ಉಸಾಬರಿ ಇಲ್ಲ. ಬೇಕಾದ್ ಮಾಡಿರಿ, ಎಲ್ಲ ಮಾಫ್, ಬಾರಾಕೂನ್ ಮಾಫ್ ಅಂತಿದ್ದಂಗೆ ಆ ಲೆಕ್ಕದಲ್ಲಿ ಅಂತಕ್ಕಂಥ ಕೆಲವರು ಇದ್ದಾರೆ. ಶರೀರ ಪೋಷಣೆಗಾಗಿಯೇ ಹಣ ಸಂಪಾದನೆ ಎಂದೆಲ್ಲ ಭ್ರಮಿಸಿದವರು ಇವರಾಗಿದ್ದಾರೆ. ಹಣ ಸಂಪಾದನೆ ಮುಖ್ಯ ಉದ್ದೇಶ ಏನಾಗಬೇಕು? ಪುಣ್ಯಕರ್ಮಾಚರಣೆಯ ಮೂಲಕ ಧರ್ಮ ಸಾಧನೆ. ಯಾರೋ ಜ್ಞಾನಿಗಳಿಗೆ ಸಹಾಯ ಮಾಡತಕ್ಕಂಥದ್ದು, ಅವರಿಂದ ಉಪದೇಶ ಪಡೀತಕ್ಕಂಥದ್ದು, ಯಜ್ಞ ಯಾಗ ದೇವ ಪೂಜಾರಿಗಳು ಬಳಸ್ತಕ್ಕಂಥದ್ದು, ಇದು ಹಣ ಸಂಪಾದನೆ ಮುಖ್ಯ ಉದ್ದೇಶ. ಅದು ಬಿಟ್ಟು ಬರೀ ಮನೆ ಕಟ್ಟಿಸ್ತೆ, ಮುಂದೇನು? 2 ಮನೆ ಆಯಿತು, 4 ಮನೆ ಆಯಿತು, ಮುಂದೆ 1 ಕೋಟಿ ರೂಪಾಯಿ ಜಮಾ ಆಯಿತು, ಮುಂದೆ ಏನು ಸಂಪಾದನೆ ಮಾಡಿದ್ರು ಹೋಗುವಾಗ ಯಾವುದೊಂದು ಕೊಂಡು ಹೋಗುವಂತಿಲ್ವಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ಇಷ್ಟಿದ್ದು ಈ ಹೋರಾಟ. ಅದಕ್ಕಾಗಿ ಹಣ ಸಂಪಾದನೆ ಉದ್ದೇಶವನ್ನು ಅರಿತುಕೊಳ್ಬೇಕಾಗಿದೆ. ಅದು ಪುಣ್ಯಕರ್ಮಾಚರಣೆಯ ಮೂಲಕ ಧರ್ಮ ಸಾಧನೆ ಉದ್ದೇಶ ಆಗಬೇಕು. ಅದರಿಂದ ಅಂತಃಕರಣ ಶುದ್ಧಿಗೊಂಡು ಅದು ಮೋಕ್ಷ ಪಡೀಲಿಕ್ಕೆ ಅವಶ್ಯಕವಾದ ಜ್ಞಾನಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದರಂತೆ ಮದುವೆಯಾಗೋದು ಯಾಕೆ? ಇಂದ್ರಿಯ ಸುಖಕ್ಕಾಗಿ ಅಂತ ಭಾವಿಸಬಾರ್ದು. ಗಂಡು ಹೆಣ್ಣು ಸೇರ್ತಕ್ಕಂಥ ಇಂದ್ರಿಯ ಸುಖಕ್ಕಾಗಿ ಅಲ್ಲ. ಪತ್ನಿ ಸ್ವೀಕಾರ ಯಾಕೆಂದರೆ ವೇದ ಹೇಳ್ತದೆ, ಹುಟ್ಟಿದಾಗ ಮನುಷ್ಯ ಹುಟ್ಟುವಾಗಲೇ 3 ಋಣಗಳನ್ನು ಇಟ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಪಿತೃಋಣವೂ ಒಂದು. ತಂದೆ ಋಣವನ್ನು ಪರಿಹಾರ ಮಾಡಬೇಕು. ಹೇಗೆ? ವಂಶೋದ್ಧಾರಕನಾಗಿ ತನ್ನ ಸಂತತಿಯನ್ನು ಮುಂದೆ ಬೆಳೆಸ್ತಕ್ಕಂಥ ರೀತಿಯಿಂದ ಪಿತೃಋಣ ಪರಿಹಾರ ಮಾಡತಕ್ಕಂಥ ಕ್ರಮ. ಅದಕ್ಕಾಗಿ ಮದುವೆ ಅಂತಾದರೆ ತಪ್ಪಿಲ್ಲ, ಅದು ಸಾಧನೆಯ ಮಾರ್ಗವೇ. ಇಂದ್ರಿಯ ಸುಖಕ್ಕಾಗಿ ಮದುವೆ ಪತ್ನಿ ಸ್ವೀಕಾರ ಅಂತಾದರೆ ಅದು ಮತ್ತೆ ದೋಷ ಪ್ರಾಪ್ತಿ, ಅದು ಮತ್ತೆ ಸಂಸಾರ ಬಂಧಕನೇ. ಹಾಗಾಗಿ ವೇದದ ಈ ಒಳಭಿಪ್ರಾಯವನ್ನು ಅರಿಯದೆ ನಶ್ವರವಾಗಿರ್ತಕ್ಕಂಥ ದೇಹದ ಪೋಷಣೆಗೇನೆ ಏನು ಒದ್ದಾಟ, ಹಾರಾಟ, ಹೋರಾಟ, ಕೊನೆಯವರೆಗೂ ಮಾಡಿ 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 ಜ್ಞಾನ ಸಂಪಾದನೆ ಮಾಡೋದೇ ಇಲ್ಲ, ಅಧಪತನವನ್ನು ಹೊಂದುತ್ತಾರೆ. ಶ್ರೀಹರಿಯು ದೇವೋತ್ತಮ, ಆದರೆ ಅಂತರ್ಯಾಮಿಯಲ್ಲ. ಎಲ್ಲರ ಒಳಗೇನಿಲ್ಲ, ಎಲ್ಲ ಕಡೆ ಇದ್ದಾನೆ ದೇವಸ್ಥಾನದಲ್ಲಿ, ಮಠದಲ್ಲಿ. ಮತ್ತು ಕೆಲವು ರಾಜಸ ಜೀವರು ಕರ್ಮಾಚರಣೆಯಿಂದ ಸ್ವಲ್ಪ ಏನೋ ಯಜ್ಞ ಆಗಾದಿಗಳನ್ನು ಮಾಡಿಕೊಂಡು ಚೂರು ಪುಣ್ಯ ಸಂಪಾದನೆ ಆಗಿದ್ದರಿಂದ ಸ್ವರ್ಗ ಸಿಗ್ಬೋದೋ ಏನೋ. ಆದರೆ ಗೀತಾಚಾರ್ಯ ಹೇಳುವಂತೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮುಕ್ತಾಯವಾಯಿತು, ಅಲ್ಲಿಂದ ಜಾಗ ಖಾಲಿ ಮಾಡಿ ಹೇಳ್ತಾರೆ ದೇವತೆಗಳು. ವೀಸಾ ಮುಗಿದ್ರೆ, ಪಾಸ್ಪೋರ್ಟ್ ಅವಧಿ ಮುಗಿದ್ರೆ ನಡ್ರಿ ದೇಶದಿಂದ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಪುಣ್ಯ ಖಾಲಿಯಾಗಿದೆ, ಜಾಗ ಖಾಲಿ ಮಾಡಿರಿ, ಅಲ್ಲಿ ಬಂದು ಬೀಳ್ತೀವಿ. ಎಲ್ಲಿ ಬೀಳ್ತೇವೆ ಗೊತ್ತಿಲ್ಲ, ಯಾಕೆ ಯಾವುದೇ ಜ್ಞಾನದ ಬ್ಯಾಕ್ಗ್ರೌಂಡ್ ಇಲ್ಲ, ಒಳ್ಳೆಯ ಪುಣ್ಯದ ಬ್ಯಾಕ್ಗ್ರೌಂಡ್ ಇಲ್ಲ, ಇದು ಪುಣ್ಯ ಖರ್ಚಾಯಿತು. ಹಾಗೆ ಎಲ್ಲೋ ಹೀನ ಜನ್ಮದಲ್ಲಿ ನಾವು ಬಂದು ಬೀಳೋ ಸಂದರ್ಭ ನಿರ್ಮಾಣ ಆಗಿಬಿಡ್ತದೆ. ಪುಣ್ಯ ಮುಗಿದ ಬಳಿಕ ಭೂಮಿಗೆ ಬಿದ್ದು ಹೀನ ಜನ್ಮ ಪಡೆಯುವುದು ತಪ್ಪೋದಿಲ್ಲ. ಇದು ರಾಜಸರಿಗೆ. ತಾಮಸರಿಗಂತೂ ತಮಸ್ಸೆ ಗತಿ. ಅವರು ಇಲ್ಲವಾಗಲೂ ಒಳ್ಳೆಯ ಕಾರ್ಯವನ್ನು ಮಾಡೋದಿಲ್ಲ, ಪುಣ್ಯ ಕಾರ್ಯ ಧರ್ಮ ಕಾರ್ಯ ಏನೂ ಮಾಡೋದೇ ಇಲ್ಲ, ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಅನ್ನೋ ತಮಸ್ಸೆ ಗತಿ ಆಗ್ತಾ ಇದೆ. ಈ ವಿಚಾರಗಳಿಗೆ ಏನು ಆಧಾರ ಉಂಟು ಅಂತ ನೋಡೋದಾಗಿದ್ದರೆ, ಏತು ವಿಷ್ಣುಂ ಅವಿಜ್ಞಾಯ ಶ್ರಿಯಮೇವ ಹ್ಯುಪಾಸತೆ ಉಪೇಕ್ಷವಾ ಹರಿಂ ಏತು ಯಾಜ್ಯಾ ಭೂತ್ವಾ ಪತಂತ್ಯದಃ ತಸ್ಮಾದ್ ವಿಹಿತ ಮಾತ್ರೇಷು ರಾಗಂ ಮುಕ್ತ್ವಾ ಯಥಾವಿಧಿ ಸಮಾಹಿತೋ ಹರಿಂ ಸ್ಮೃತ್ವಾ ವರ್ತನ್ ಯಾಜಿ ಹರೇರ್ಭವೇತ್. ಪ್ರವೃತ್ತಿ ಸಂಹಿತ, ಕ್ರಿಯಾ ವಿಧಾನ, ಹರಿವಂಶ, ಜೀವಾದನ್ಯಂ ನ ಪಶ್ಯಂತಿ ಶುತ್ವೈವಂ ವಿದ್ವಿಷಂತಿ ಚ. ಈ ಎಲ್ಲ ಗ್ರಂಥಗಳ ಮಾತುಗಳನ್ನು ನಾವು ನೋಡುವಾಗ ಈ ಮೇಲಿನ ಚಿಂತನೆ ಕಂಡು ಬರ್ತಾ ಇದೆ ಅಂತ ಆ ಮುನಿಗಳು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ.